ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಫುಲ್ ಮನೆಯೊಳಗಿಂದನೇ ಐತಿ. ಸೊ ಮಸ್ತ್ ಮನೆಯೊಳಗೆ ಟೈಮ್ ಸ್ಪೆಂಡ್ ಮಾಡಿದ್ದ ವ್ಲಾಗ್ ಮಾಡೇನಿ, ನೋಡ್ರಿ. ಮತ್ತು ಲೈಕ್ ಆತಂದ್ರೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಮುಂಜಾನೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಮ್ಮಿರಿ ಮಾಡಿದ್ರೆ. ನಾ ಈಗ ಕ್ಯಾಬೇಜ್ ಪಲ್ಯ ಮಾಡತ್ತೀನಿ. ಇದು ಕ್ಯಾಬೇಜ್ ಮಮ್ಮಿ ಕೊಟ್ಟು ಕಳ್ಸಿದ್ದು ನಿಪ್ಪಾಣಿಂದ, ಅದನ್ನ ಮಾಡತ್ತೀನಿ. ಇಲ್ಲಿ ಹುರ್ಕೊಳತ್ತೀನಿ, ಅಲ್ಲಿ ಸೈಡಿಗೆ ಒಗ್ಗರಣೆ ಹಾಕೊಳತ್ತೀನಿ. ಮುಂಜಾನೆ ಎಲ್ಲ ಬಿಫೋರ್ 11 ಮುಗಿಸ್ಬಿಟ್ಟಿರ್ತೀವಿ. ಮಮ್ಮ ಜಳಕ ಮಾಡೈತಿ, ಮಮ್ಮ ಜಳಕ ಮಾಡೈತಿ, ಅಷ್ಟು ಹೋಗೈತಿ ಮಮ್ಮಾಗ ಜಳಕ ಮಾಡಿ. ಸಾವ್ಕಾಶ್ಲೆ ಸಾವ್ಕಾಶ್ಲೆ ಮಮ್ಮ್ಯಾ. ಮಮ್ಮ ಹಸೋಗತ್ತವ ಮಮ್ಮಾಗ. ಮುಂಜಾನೆ ಊಟ ಮಾಡಿಲ್ಲ ಮಮ್ಮ, ಜಳಕ ಮಾಡಿ ಮತ್ತೆ ಹಚ್ಚೋತ. ಮಮ್ಮ ಸ್ವಚ್ಛಾಗೈತವ. ಭಾಳ ಶಾನೆ ಐತವ ಮಮ್ಮ. ಇದು ಮಮ್ಮ ಭಾಳ ಶಾನೆ ಐತಿದ. ಏನು ಮಮ್ಮ? ಸುಮ್ಕೊಂಡಿ. ಅಡ್ಗೆ ಅದು ಎಲ್ಲ ಮುಗೀತ. ಈಗ ಒಂದು ಸ್ವಲ್ಪ ಹಂಗೆ ನಮ್ಮ ಗೋಪಿಗೆ ಒದ್ರಾತಿತ್ತು, ಅದಕ್ಕೆ ಒಂದು ಚಪಾತಿ ಹಾಕ್ಬೇಕಂತ ಬಂದೆ ಹೊರಗೆ. ಮತ್ತು ಚುನ್ಮುರಿ ಮತ್ತು ಅಕ್ಕಿ ಅದು ಇದ್ದು ಗುಬ್ಬಿಗೆ ಹಾಕ್ಬೇಕಂತ ಬನ್ನಿ. ಅದು ತೊಗೊಂಡು ನೋಡಿ, ಎರಡು ಬಾಯಿಲ್ ಹೊರಗೆ. ಚುನ್ಮುರಿ ಅವು ಮೆತ್ತಗಾಗ್ಯಾವ. ಇಲ್ಲಿ ಹಾಕೊಂಡು ಬಾ, ಯಾವ ಗುಬ್ಬಿ ಅದು ತಿಂತಾವ. ಇದು ಅಲ್ಲೇ ಹಾಕು. ಇದು ಚುನ್ಮುರಿ ಇಲ್ಲಿ ಹಾಕಿ ಇಲ್ಲಿ ತಿಂತಾವ. ಎಲ್ಲೇ? ಇಲ್ಲ ಅಲ್ಲಿ ಇಲ್ಲಿ ಬಂದು ತಿಂತಾವಲ್ಲ ಗಿಡದ ಕೆಳಗೆ, ಹೌದಿಲ್ಲ? ತಿಂತಾವು. ಎಷ್ಟು ಸಾಕು ತಿಂತಾವು. ಹಾಕಿ ಬೆಳೆದು ಹಾಕದ ಇತ್ತ ಇಲ್ಲ ಅಕ್ಕಿದ ಹಾಕೊಂಡು. ಇಲ್ಲಿ ಕಟ್ಟಿ ಮ್ಯಾಕ ಗುಬ್ಬಿ ತಿಂತಾವು. ದಂಡಿ ಹಾಕು. ಏನು ಈ ಕಡೆ ಅಲ್ಲಿ ಹಾಕು. ಅಷ್ಟು ಅಲ್ಲೇ ಹಾಕ್ಬಿಡಲ್ಲ. ರಂಗೋಲಿ ಹಾಕದಂಗೆ ಮಾಡತ್ತ. ಹಾಕು ಮಗ. ಆ ಪ್ಲೇಟ್ ನಿಮ್ದೇ ಐತಿ, ಆ ಬಟ್ಲ ನಮ್ದೈತಿ. ಬಾ. ಊಟ ಮಾಡಿರಲಿಲ್ಲ. ಈ ನೀರು ಬರತ್ತಾವಲ್ಲ ಎಲ್ಲಿವ ಬಗ್ಲಾಕ. ಮಮ್ಮ ಈ ಚಪಾತಿ ತಿಂದಿಲ್ಲ ಮತ್ತೇನ? ಮಕ್ಕಳು ಏನು ಬಿಸಿಲೈತೆ ಪಾಪು. ಹಾಂ ಹೌದಾ? ಇವೆಲ್ಲಿ ತರ್ಯಾಗ ಹೂವು ಮತ್ತು ನನಗೆ ನನಗೆ ಮಾಡ್ತಾ ಅಂದ್ಕೊಡು ಏನ? ಅದು ಮಮ್ಮಿಗೆ ಹೇಳ, ಪ್ರಸಾದ ಕೊಟ್ಟಿದ್ದ ತಾಟ್ ಐತಂತ ಹೇಳಿ. A few moments later. ಗುಡ್ ಈವ್ನಿಂಗ್. ಡೈಲಿ ಸಂಜೆಗೆ ದೇವ್ರ ಮುಂದೆ ದೀಪ ಹಚ್ಚಿ ಚಹಾ ಕುಡ್ದು ಇಲ್ಲಿ ಹೊರಗೆ ಮೊಗ್ರಾ ಗಿಡ ಐತಿ, ಸಣ್ಣ ಮಲ್ಲಿಗೆನೂ ಐತಿ. ಅದನ್ನ ಹರ್ಕೊಂಡು ತಲೆ ಹಾಕೊಂಬಿಟ್ಟ ಸಮಾಧಾನ ಆಗಂಗಿಲ್ಲ ನನಗೆ. ಭಾಳ ಸಿರ್ತೈತಿ ನಂಗೆ ಹೂವು ಅಂತಂದ್ರೆ. ಈಗ ಸ್ಮೆಲ್ಲಿದ್ದು ಹೂವು ಇದ್ರೆ ನಂಗೆ ಸಾಕು, ಇಷ್ಟು ಲೈಕ್ ಆಗ್ತೈತಿ. ಅದ್ರೊಳಗೂ ಮೊಗ್ರಾ ಮತ್ತು ಸಣ್ಣ ಸೂಜಿ ಮಲ್ಲಿಗೆ ಭಾಳ ಸಿರ್ತೈತಿ. ಅದಕ್ಕೆ ಅದನ್ನ ಹರ್ಕೊಂಡು ಹಾಕ್ಕೊಳ್ಬೇಕಂತ ಇಲ್ಲಿ
ಹೊರಗೆ ಬಂದೇನಿ ಹಾಕೊಳಕ್ಕೆ. ಮಸ್ತ್ ಮೊಗ್ರ ಹೂವು ಅದಾವೆ. Run. ತಡಿಯೋದು ಹೇಳ್ತೇನೆ ನೀನು. ಸಿಟ್ ಡೌನ್. ಅಪ್ಪ ಸ್ವಲ್ಪ ಕಾಮ್ ಆಗಲ್ಲ ಹಿಂಗ್ಯಾಕೆ ಮಾಡತ್ತಿ? ಆ್ಯಪಲ್ ತಿನ್ನು ಫಸ್ಟ್ ಬಾಯನ್, ಆಮೇಲೆ ಹೋಗೋಣ ಅಂತ ತಿನ್ನೋದು. ಏನು ಮಸ್ತ್ ಕ್ಲೈಮೇಟ್ ಆಗೈತೆ ಅಂದ್ರೆ ಜಸ್ಟ್ ವಾವ್. ಈ ಕಡೆ ಹೋಗೋಣ ಬಾ ಮಮ್ಮ, ಬಾ ಈ ಕಡೆ. ಇಲ್ಲಿ ಹೆಂಗೆಲ್ಲಿ ತಿರ್ಸಾತಿ ನಂಗೆ ಮಮ್ಮು ನೀನು. ಅಲ್ಲದ ಆ ಕಡೆ ಹೆಂಗೆ ನೋಡ್ಕೋತ ನಿಂತೈತಿ ಇದಕ್ಕೆ. ಫುಲ್ ಕ್ಲೌಡಿ ಆಗೈತಿ, ಮತ್ತು ಗುಡುಗಾಗತ್ತೈತಿ, ಭಾಳ ಜೋರು ಮಳೆ ಬರೋಂಗೆ ಆಗೈತಿ ಈಗ. ಬಾ. ಒಮ್ಮೆ ಬಿಸಿಲು ಬರ್ತೈತಿ, ಒಮ್ಮೆ ಮಾಡಾಗತ್ತೈತಿ. ಈಗ ಗೇಟ್ ಒಳಗೆ ಕರ್ಕೊಂಡು ಬಂದ್ಮ್ಯಾಗ ಅದ್ರ ಮನೆ ಕಡೆ ಹೋಗಕ್ಕೆ ಒಲ್ಲ ಅಂತೈತಿ. ನೋಡಲ್ಲ, ಹೋಗಿ ಕರ್ಕೊಂಡು ಹೋದ್ರೆ ಬರಂಗಿಲ್ಲ. ಮಮ್ಮ ಬಾ. ಚೆನ್ನಾಗಿತ್ತು. ಒಂದೊಂದು ಟೈಮ್ನಾಗ ಮನೆಗೆ ಹೋಗೋನು ಒಳಗಲ್ಲಿ ಹೋಗ್ಬಾ ಅಂತಂದ್ರೆ ಹೋಗಂಗಿಲ್ಲ. ಇವತ್ತೇನು ಬಗ್ಗೆ ರೆಕಾರ್ಡ್ ಮಾಡತ್ತೀನಿ ಅಂತ ಒಳಗೆ ಹೊಂಟೈತಿ. ಎಷ್ಟು ಚೆನ್ನಾಗೈತಿ ಅಂದ್ರೆ ಅದು ಬೇಡ, ಅದ್ರ ಅಲ್ಲಿಂದ ಬೇಡ, ನಿಂಗೆ ಬೇರೆ ಕೊಡ್ತೀನಿ ನೀರು. ಇಲ್ಲಿ ಒಳಗದಾವ, ಬಾ, ಇಲ್ಲಿದಾವ ನೀರು. ಏನು ನೀನು ಆಡ್ತಿ? ನೀನು ಸೈಕಲ್ ಆಡ್ತಿ ಮಮ್ಮ ನೀನು ಸೈಕಲ್ ಆಡ್ತಿ? ಗುಡ್ಡು ಏನು ಅಪ್ಪಿ ಮಳೆ ಅವು ಕಾಣಾಗಿಲ್ಲ ಹೆಂಗ ಅವ ಗಿಡ ಮುರಿತಾವ ನೋಡಪ್ಪಿನ, ಎಲ್ಲರೂ ಬೀಳ್ತಾವ.
ನೋಡಿ ಬೆಟ್ಟು ಬಿದ್ದಾವ. Oh my god! ಅಪ್ಪಿ ಎಂತ ಮಾಡಿಲ್ಲ ಇದೆ ನೋಡಿ. ನೋಡಿಲ್ಲ ಸಂಜೆಗೆ ಮಸ್ತ್ ಮಳೆ ಹೊಡಿಯುತ್ತೆ. ಆ ಮಳೆ ನೋಡಿ ಏನಾರ ಬಿಸಿ ಬಿಸಿ ತಿನ್ಬೇಕು ಅನ್ಸತ್ತಿತ್ತು. ಅದಕ್ಕೆ ಚುನ್ಮುರಿ ಒಗ್ಗರ್ಣೆ ಹಾಕಕ್ಕೆ ಒಳಗೆ ಬಂದೆ ನಾನು. ಚುನ್ಮುರಿ ಫ್ರೆಶ್ ಚುನ್ಮುರಿ ಒಗ್ಗರ್ಣೆ ಹಾಕ್ಕೊಂಡು ಚಹಾ ಕುಡಿದ್ರೆ ಆಹಾ. ಈ ಕಡೆ ಬೆಳ್ಳುಳ್ಳಿ ಸಣ್ಣ ಮಾಡ್ಕೊಳತ್ತೇನೆ. ಆಮೇಲೆ ಈ ಕಡೆ ಚುನ್ಮುರಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳತ್ತೇನೆ. ಇವು ಚುನ್ಮುರಿ ಗೊಳ್ಳು ಚುನ್ಮುರಿ ಅಂತಾರೆ, ಫುಲ್ ಲೈಟ್ ಇರ್ತಾವೆ. ನಮ್ಮ ಗಟ್ಟಿ ಚುನ್ಮುರಿ ಅಲ್ಲಿವ ಅಥಣಿ ಬಿಜಾಪುರ ಸೈಡ್ ಅದು ಜಾಸ್ತಿ ಯೂಸ್ ಮಾಡ್ತಾರೆ. ಇವು ಒಂದು ಸ್ವಲ್ಪ ಮೆತ್ತಗಾಗಿದ್ದು ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಳತ್ತಿದ್ನಿ. ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಕುರು ಆಗ್ತವೆ. ಆಮೇಲೆ ಮನೆ ಹಿಂದನ ಕಡಿಪತ್ತ ಇತ್ತು, ಸೊ ಫ್ರೆಶ್ ಕಡಿಪತ್ತ ತೊಗೊಂಬಂದೆ. ಚುನ್ಮುರಿ ಚೂಡ ಮಾಡುವಾಗ ಫ್ರೆಶ್ ಕಡಿಪತ್ತ ಜಾಸ್ತಿ ಹಾಕಿ ಮಾಡಿದ್ರೆ ಚುನ್ಮುರಿ ಚೂಡಾಗ ಯಾವಾಗೂ ಜಾಸ್ತಿ ಕಡಿಪತ್ತ ಬೇಕಾಗ್ತೈತಿ, ಅದ್ರ ರುಚಿನ ಬೇರೆ ಆಗ್ತೈತಿ. ಚೂಡಾಗ ಯಾವಾಗೂ ಭಾಳಷ್ಟು ಶೇಂಗಾ ಬೇಕಾಗ್ತೈತಿ. ಸೊ ಫಸ್ಟ್ ಶೇಂಗಾ ಹುರ್ಕೊಂಡು ಆಮೇಲೆ ಒಗ್ಗರ್ಣೆ ಹಾಕೋತೇನೆ ನಾನು, ಯಾಕಂದ್ರೆ ಅವು ಹಸಿ ಶೇಂಗಾ ಇರ್ತಾವೆ. ಆಮೇಲೆ ಅದ್ರ ಜೊತೆ ಇಲ್ಲೇ ಸೈಡಿಗೆ ನಮ್ಮ ಗೋಪಿಯಿಂದ ಊಟ ರೆಡಿ ಆಗತ್ತೈತಿ. ಅದಕ್ಕೆ 2 ಟೈಮ್ ಊಟ ಹಾಕ್ತೇವೆ, ಮುಂಜಾನೆ ಮತ್ತು ರಾತ್ರಿ. ಸೊ ಅದಕ್ಕೆ ಅನ್ನ ಸೈಡಿಗೆ ಮಾಡತ್ತಿದ್ದೆ. ಸ್ವಲ್ಪ ಶೇಂಗಾ ಕೆಂಪಾದ್ಮೇಲೆ ಆಮೇಲೆ ಸಾಸಿವೆ ಜೀರಿಗೆ ಹಾಕ್ಕೋತೇನೆ. ಸಾಸಿವೆ ಚುಟ್ಟು ಪುಟ್ಟು ಮಾಡಿದ್ಮೇಲೆ ಜೀರಿಗೆ ಚುಟ್ಟು ಮಾಡಿದ್ಮೇಲೆ ಕಡಿಪತ್ತ ಫುಲ್ ಕುರು ಆಗ್ಬೇಕು. ಹಿಂಗೆ ಲೈಟ್ ಹಗ್ಗರ ಸೌಂಡ್ ಬರ್ಬೇಕದ ಆ ಟೈಪ್ ಹುರ್ಕೋಬೇಕು. ಆಮೇಲೆ ಭಾಳಷ್ಟು ಬೆಳ್ಳುಳ್ಳಿ ಚೂಡಾಕ ಬೇಕಾ ಅದು ಫುಲ್ ಕ್ರಿಸ್ಪಿ ಆಗ್ಬೇಕದು, ಅಷ್ಟು ಚಂದ ಹುರ್ಕೋಬೇಕು. ಅವು ಕ್ರಿಸ್ಪಿ ಆದಮೇಲೆ ಆಮೇಲೆ ಅರಿಶಿನ, ಆಮೇಲೆ ಪ್ಲೇನ್ ಖಾರ, ನಾಟ್ ಮಸಾಲೆ ಖಾರ, ಪ್ಲೇನ್ ಖಾರ. ಒಂದು ಹಳೆ ಮಸಾಲೆ ಖಾರ, ಒಂದು ಹಳೇದು ಕೆಂಪು ಖಾರ ಇತ್ತು, ಒಂದು ಹೊಸದಿತ್ತು, ಒಂದು ಫುಲ್ ಕಲರ್ಫುಲ್ ಇತ್ತು, ಅಂದ್ರೆ ಕಲರ್ ಚೆಂದ ಬರೋಕೆ. ಮತ್ತೊಂದು ಹಳೇದಿತ್ತು, ಅದು ಫುಲ್ ಸ್ವಲ್ಪ ಸ್ಟ್ರಾಂಗ್ ಇತ್ತು. ಸ್ವಲ್ಪ ನಮ್ಮಲ್ಲಿ ಖಾರ ಜಾಸ್ತಿ ಚೂಡಾಗ, ಜಾಸ್ತಿ ಖಾರ ಹಾಕೀನಿ. ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರೈತಿ ಅಷ್ಟು ಖಾರ ಹಾಕೀನಿ. ಚೂಡ ಯಾವಾಗ ಒಂದು ಸ್ವಲ್ಪ ಖಾರ ಇದ್ರನ ರುಚಿ. ಕಲರ್ಫುಲ್ ವಾವ್ ಚೂಡ ಒಗ್ಗರ್ಣೆ ಹಾಕುವಾಗ ಏನು ಮಸ್ತ್ ಸ್ಮೆಲ್ ಬರ್ತೈತಿ. ನನಗೆ ಇಷ್ಟು ಲೈಕ್ ಆಗ್ತೈತಿ, ಇಷ್ಟು ಟೆಂಪ್ಟ್ ಆಗ್ತೈತಿಲ್ಲ ಬಿಸಿ ಬಿಸಿ ಕುಂದು ತಿನ್ಬೇಕಂತ. ವಾವ್.
ನಂಗೆ ಇಲ್ಲಿ ಬಂದಾಗಿಂದ ಈ ಚುನ್ಮುರಿ ತಿಂದು ನಮ್ಮ ಸೈಡ್ ಚುನ್ಮುರಿ ಗಟ್ಟಿ ಚುನ್ಮುರಿ ತಿನ್ನೋದನ್ನು ಮರೆತುಬಿಟ್ಟೆ ನಾನು. ಅಂದ್ರೆ ಅದು ಲೈಕ್ ಆಗ್ತೈತಿ, ಬಟ್ ಇಲ್ಲಿ ಬಂದಾಗಿಂದ ಇದು ಜಾಸ್ತಿ ಲೈಕ್ ಮಾಡತ್ತೇನೆ ನಾನು. ಅಂದ್ರೆ ಲೈಟ್ ಇರ್ತಾವೆ, ಎಷ್ಟು ತಿಂದ್ರೂ ಹೊಟ್ಟೆ ತುಂಬಂಗಿಲ್ಲ. ನಮ್ಮ ಸೈಡ್ದು ಚುನ್ಮುರಿ ಗಟ್ಟಿ ಇರ್ತಾವೆ, ಸ್ವಲ್ಪ ತಿಂದ್ರೆ ಹೆವಿ ಅನಿಸ್ತೈತಿ. ಇವು ಅಷ್ಟು ಲೈಟ್ ಇರ್ತಾವೆ ಮತ್ತು ಟೇಸ್ಟ್ ಬೇರೆನೇ ಇರ್ತಾವೆ ಇವು. ಇದು ತಿನ್ನಕ್ಕೆ ಚಲೋ ಮಾಡಿದ್ಮೇಲೆ ಅದನ್ನು ಬ್ಯಾಡ್ ಆಗಿಬಿಡ್ತೈತಿ. ಮಸ್ತ್ ಚೂಡ ಒಗ್ಗರಣೆ ಆಗೈತಿ. ಉಪ್ಪು ಮತ್ತು ಸಕ್ಕರೆ ಪುಡಿ ಹಾಕೀನಿ. ಈ ಕಡೆ ಖಾರ ಖಾರ, ಆಮೇಲೆ ಸ್ವಲ್ಪ ಸ್ಲೈಟ್ಲಿ ಸ್ವೀಟ್ನೆಸ್ ಬರ್ತೈತಿ. ಮಸ್ತ್ ಚೂಡ ಒಗ್ಗರಣೆ ಹಾಕಿದೆ. ಆಮೇಲೆ ಎಲ್ಲರೂ ಹಾಕ್ಕೊಂಡು ಚೂಡ ಚಾ ಕುಂತ ತಿಂದ್ವಿ. ಆಮೇಲೆ ನಮ್ಮ ಗೋಪಿಗೆ ಊಟ ಹಾಕ್ಬೇಕಲ್ಲ, ಅದಕ್ಕೆ ಬುಟ್ಟಿ ಒಳಗೆ ಬಿಸಿ ಅನ್ನ ತೆಗೆದಿಟ್ಟಿದ್ದೀನಿ ಸ್ವಲ್ಪ ಹಾರಕ್ಕೆ. ಅದಕ್ಕೆ ಹಾಲು ಹಾಕಿ ಕಲಿಸಿಡ್ತೇನೆ, ಆಮೇಲೆ ಹಾಕಕ್ಕೆ ಬರ್ತೈತಿ ಅಂತ. ಸೊ ಇಲ್ಲಿವರೆಗೂ ನೀವೆಲ್ಲ ನಮ್ಮದು ವ್ಲಾಗ್ ನೋಡಿರಿ, ಹೆಂಗೆ ಅನ್ಸಾತೈತಿ ಅಂತ ತಿಳಿಸೋದು ಮರೆಯೋಕೆ ಹೋಗ್ಬೇಡ್ರಿ. ನೀವು ಹೇಳಿದ್ರೆ ನನಗೂ ಖುಷಿ ಆಗ್ತೈತಿ ಮತ್ತು ವ್ಲಾಗ್ ಮಾಡೋಕೆ ನನಗೂ ಇಂಟ್ರೆಸ್ಟ್ ಬರ್ತೈತಿ. ಹಿಂಗೆ ಎಲ್ಲರೂ ನನ್ನ ವ್ಲಾಗ್ ನೋಡ್ಕೊತೀರಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದು ಮರಿಬೇಡ್ರಿ. ಮತ್ತು ಜಲ್ದಿ ಸಿಗ್ತೇನೆ ಅಂತ. ಬಾಯ್.